ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಸೊ ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ವರ್ಡ್ ಪ್ರಾಬ್ಲಮ್ಸ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನೇನು ಇಂಪಾರ್ಟೆಂಟ್ ಇತ್ತೋ, ಕ್ವಶನ್ಸ್ ಏನೇನು ಇಂಪಾರ್ಟೆಂಟ್ ಇದೆಯೋ ಅದೆಲ್ಲ ನಾನು ಡಿಸ್ಕಸ್ ಮಾಡಾಗಿದೆ. ಅದೊಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಟಾಪಿಕ್ ಏನು ಕವರ್ ಮಾಡ್ತಾ ಇದ್ದೀನಿ ಅಂದರೆ ವರ್ಡ್ ಪ್ರಾಬ್ಲಮ್ಸ್ ಆನ್ ಮೋಟರ್ ಬೋಟ್. ಸೊ ಇವತ್ತಿನ ವೀಡಿಯೋಲಿ ಮೋಟರ್ ಬೋಟ್ ಮೇಲೆ ಯಾವ್ಯಾವ ವರ್ಡ್ ಪ್ರಾಬ್ಲಮ್ಸ್ ಇದೆಯೋ ಅದನ್ನ ಡಿಸ್ಕಸ್ ಮಾಡೋಣ, ಯಾವ ರೀತಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ನೀವು ಅಬ್ಸರ್ವ್ ಮಾಡಿರ್ತಾರೆ ಈ ಮೋಟರ್ ಬೋಟ್ ಮೇಲೆ ಒಂದು ಕಂಪಲ್ಸರಿ ಕ್ವಶನ್ ಬರ್ತಾನೆ ಇದೆ. ಸೊ ನೀವು ರೀಸೆಂಟಾಗಿ ನಾನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ಈ ಕ್ವಶನ್ ಬಂದು ರೀಸೆಂಟಾಗಿ ಸ್ಟೇಟ್ ಲೆವೆಲ್ ಪೇಪರಲ್ಲಿ ಅಪಿಯರ್ ಆಗಿದೆ. ಓಕೆ, ನೀವು ನೋಡಿರ್ತೀರ ಈ ಕ್ವಶನ್. ಸೊ ಇದನ್ನ ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಬೇಕು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ಅ ಮೋಟರ್ ಬೋಟ್ ಗೋಸ್ ಡೌನ್ ದಿ ಸ್ಟ್ರೀಮ್. ಓಕೆ, ಏನು ಅ ಮೋಟರ್ ಬೋಟ್, ಏನು ಬೋಟ್ ಇದೆ ಮೋಟರ್ ಬೋಟ್, ಅದು ಗೋಸ್ ಡೌನ್. ಓಕೆ, ಸೊ ಡೌನ್ ದಿ ಸ್ಟ್ರೀಮ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಒಂದು ಪಾಯಿಂಟಿಂದ ಅದು ಬೋಟ್ ಟ್ರಾವೆಲ್ ಆಗ್ತಾ ಇದೆ. ಓಕೆ, ಟ್ರಾವೆಲ್ ಆಗ್ತಾ ಇದೆ ಅಂದರೆ ಏನರ್ಥ, ಅದು ಕೆಳಗಡೆ ಬರ್ತಾ ಇದೆ, ಡೌನ್ ಸ್ಟ್ರೀಮ್, ಅಪ್ಪಿಂದ ಡೌನ್ಗೆ ಹೋಗ್ತಾ ಇದೆ, ಟ್ರಾವೆಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅಪ್ ಟು ಡೌನ್ ಬರ್ತಾ ಇದೆ 30 ಕಿಲೋಮೀಟರ್. ಓಕೆ, ಸೊ ಡಿಸ್ಟೆನ್ಸ್ ಎಷ್ಟಿದೆ, ಆ ಡಿಸ್ಟೆನ್ಸ್ ಎಷ್ಟು, ಪರ್ಟಿಕ್ಯುಲರ್ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ, ಇದೇನು ಡೌನ್ ಸ್ಟ್ರೀಮ್ ಟ್ರಾವೆಲ್ ಆಗಿದೆಯೋ ಅದು ಡಿಸ್ಟೆನ್ಸ್ ಎಷ್ಟಿದೆ, 30 ಕಿಲೋಮೀಟರ್. ಆ್ಯಂಡ್ ಅಗೇನ್ ರಿಟರ್ನ್ಸ್ ಟು ದಿ ಸ್ಟಾರ್ಟಿಂಗ್ ಪಾಯಿಂಟ್. ತಿರ್ಗಾ ಪಾಯಿಂಟ್ ಬಿ ಇಂದ ತಿರ್ಗಾ ಪಾಯಿಂಟ್ ಎಗೆ ಹೋಗಿದೆ, ಅಂದರೆ ಡೌನ್ ಸ್ಟ್ರೀಮಿಂದ ಅಪ್ ಸ್ಟ್ರೀಮ್ಗೆ ಹೋಗ್ತಾ ಇದೆ, ಅಪ್ವರ್ಡ್ಸ್. ಫಸ್ಟು ಡೌನ್ ಸ್ಟ್ರೀಮ್ ಬಂತು, ತಿರ್ಗಾ ಡೌನಿಂದ ಅಪ್ಗೆ ಹೋಗ್ತಾ ಇದೆ ಟು ದ ಸ್ಟಾರ್ಟಿಂಗ್ ಪಾಯಿಂಟ್ ಇನ್ ಎ ಟೋಟಲ್ ಟೈಮ್ ಆಫ್ 4 hours and 30 minutes. ಸೊ ಅಪ್ ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ ಎರಡು ಪ್ರೋಸೆಸ್ ಮುಗಿಯೋದಕ್ಕೆ ಎಷ್ಟು ಟೈಮ್ ಆಗ್ತಾ ಇದೆ, 4 hours and 30 minutes, ಅಂದರೆ 4.5 hours. ಓಕೆ, ಇಫ್ ದ ಸ್ಪೀಡ್ ಆಫ್ ದಿ ಸ್ಟ್ರೀಮ್ ಇಸ್, ಓಕೆ, ಸೊ ಏನು ಹೇಳ್ತಾ ಇದ್ದಾರೆ, ಸ್ಟ್ರೀಮ್ ಅದೇನು ವಾಟರ್ ಫ್ಲೋ ಆಗ್ತಾ ಇದೆಯೋ, ಓಕೆ, ಅದ್ರ ಸ್ಪೀಡ್ ಎಷ್ಟಿದೆಯಂತೆ, 5 km/h. ದೆನ್ ಫೈಂಡ್ ದ ಸ್ಪೀಡ್ ಆಫ್ ದಿ ಮೋಟರ್ ಬೋಟ್ ಇನ್ ಸ್ಟಿಲ್ ವಾಟರ್. ಸೊ ಈ ರೀತಿ ಸ್ಟ್ರೀಮ್ದು ಸ್ಪೀಡ್ ಕೊಟ್ಟಿದ್ದೀನಿ ನಾನು ನಿಮಗೆ. ನೀವು ನನಗೇನು ಫೈಂಡ್ ಔಟ್ ಮಾಡಿ ಅಂದರೆ ಸ್ಪೀಡ್ ಆಫ್ ದಿ ಮೋಟರ್ ಬೋಟ್ ಇನ್ ಸ್ಟಿಲ್ ವಾಟರ್, ಅಂದರೆ ಸ್ಪೀಡ್ ಆಫ್ ದಿ ಮೋಟರ್ ಬೋಟ್ ಅಲೋನ್. ಬರೀ ಅಂದರೆ ವಾಟರ್ ಸ್ಪೀಡ್ ಕ್ಯಾಲ್ಕುಲೇಟ್ ಆಗಬಾರ್ದು, ಬರೀ ಮೋಟರ್ ಬೋಟ್ದು ಏನು ಸ್ಪೀಡ್ ಇದೆಯೋ, ಆ್ಯಕ್ಚುಯಲ್ ಮೋಟರ್ ಬೋಟ್ ಸ್ಪೀಡ್ ಏನಿದೆಯೋ ಅದನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇವಾಗ ನೋಡಿ ಒಂದೊಂದೇ ಅರ್ಥ ಮಾಡ್ಕೊಂಡಿದ್ದೀವಿ. ಇವಾಗ ಫಸ್ಟ್ ಯಾವ ರೀತಿ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನು ಕಂಡುಹಿಡಿಬೇಕು ಅದನ್ನ ಫಸ್ಟ್ ನಾವು ಲೆಟ್ ಮಾಡ್ಕೋತೀವಿ. ಏನು ಕಂಡುಹಿಡಿಬೇಕು, ಸ್ಪೀಡ್ ಆಫ್ ದಿ ಮೋಟರ್ ಬೋಟ್ ಇನ್ ಸ್ಟಿಲ್ ವಾಟರ್. ಸೊ ಅದನ್ನ ಲೆಟ್ ಮಾಡ್ಕೋತೀವಿ ಫಸ್ಟ್. ಲೆಟ್ ದ ಸ್ಪೀಡ್ ಆಫ್ ದಿ ಮೋಟರ್ ಬೋಟ್ ಇನ್ ಸ್ಟಿಲ್ ವಾಟರ್ be x km/h. ಓಕೆ, ಯೂನಿಟ್ಸ್ನ ಬರೆಯೋದು ಮರಿಬೇಡಿ, ಸ್ಪೀಡ್ ಯಾವತ್ತಿದ್ರು km/h ಅಲ್ಲಿ ಇರುತ್ತೆ. ಓಕೆ, m/s ಅಲ್ಲಿ ಇರುತ್ತೆ, ಆದರೆ ನಾವಿಲ್ಲಿ ಸ್ಟ್ಯಾಂಡರ್ಡ್ ಆಗಿ ತಗೋತಾ ಇದ್ದೀವಿ km/h. ಓಕೆ, ನೆಕ್ಸ್ಟ್ ಇದು ಫೈಂಡ್ ಔಟ್ ಮಾಡಬೇಕಾಯ್ತು, ನಾವು ಲೆಟ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಏನು ಡೇಟಾ ಅವೈಲೇಬಲ್ ಇದೆ, ಇಫ್ ದಿ ಸ್ಪೀಡ್ ಆಫ್ ದಿ ಸ್ಟ್ರೀಮ್ ಈಸ್, ಸ್ಪೀಡ್ ಆಫ್ ದಿ ಸ್ಟ್ರೀಮ್ ಅಂದರೆ ವಾಟರ್ದು ಕೊಟ್ಟಿದ್ದಾರೆ, ಸ್ಪೀಡ್ ಆಫ್ ದಿ ವಾಟರ್ ಸ್ಟ್ರೀಮ್. ಸೊ ಇಫ್ ದಿ ಸ್ಪೀಡ್ ಆಫ್ ದಿ ಸ್ಟ್ರೀಮ್ ಎಷ್ಟು ಕೊಟ್ಟಿದ್ದಾರೆ ನಮಗೆ, 5 km/h. ಓಕೆ, ನೆಕ್ಸ್ಟ್ ಡೇಟಾ ಏನು ಅವೈಲೇಬಲ್ ಇದೆ, ಡಿಸ್ಟೆನ್ಸ್ 30 ಕಿಲೋಮೀಟರ್. ಸೊ ಫಸ್ಟ್ ನಾವು ಇವಾಗ ಕೇಸ್ 1 ಕೇಸ್ 2 ಆ ರೀತಿ ತಗೋಣ. ಓಕೆ, ಕೇಸ್ 1 ತಗೋಣ. ಕೇಸ್ 1 ಏನು, ಫಸ್ಟ್ ಮೋಟರ್ ಬೋಟ್ ಗೋಸ್ ಡೌನ್ ದಿ ಸ್ಟ್ರೀಮ್. ಕೇಸ್ 1 ಡೌನ್ ಸ್ಟ್ರೀಮ್. ಓಕೆ, ಡೌನ್ ಸ್ಟ್ರೀಮ್ ಕೇಸ್ ತೊಗೊಳ್ಳೋಣ ಫಸ್ಟ್. ಸೊ ಇಲ್ಲೇನು ಬರಿಬೋದು, ಫಸ್ಟ್ ಫಿಗರ್ ಬಿಡಿಸ್ಕೊಬೋಣ ನಿಮ್ಗೆ ಅರ್ಥ ಆಗೋದಕ್ಕೆ. ಸಪೋಸ್ ತಗೊಳ್ಳಿ, ಇದು ವಾಟರ್ ಸ್ಟ್ರೀಮ್ ಇದೆ, ಬೋಟ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿಂದ ಟ್ರಾವೆಲ್ ಆಗಿ ಇಲ್ಲಿ ಎಂಡ್ ಆಗ್ತಾ ಇದೆ. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಂದ ಎಂಡ್ ಆಗ್ತಾ ಇದೆ ಡೌನ್ ಸ್ಟ್ರೀಮ್, ಕರೆಕ್ಟಾಗಿ ಇಲ್ಲಿಂದ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ. ಮೋಟರ್ ಬೋಟ್ ಗೋಸ್ ಡೌನ್ ದಿ ಸ್ಟ್ರೀಮ್ 30 ಕಿಲೋಮೀಟರ್. ಸೊ ಡಿಸ್ಟೆನ್ಸ್ ಏನಾಯ್ತು ಇಲ್ಲಿ, ಡೌನ್ ಸ್ಟ್ರೀಮ್ ಕೇಸಲ್ಲಿ ನಮ್ಮ ಡಿಸ್ಟೆನ್ಸ್ ಏನಾಯಿತು, ಡಿಸ್ಟೆನ್ಸ್ ಬಂದು 30 ಕಿಲೋಮೀಟರ. ಸೊ ಇದು ಆಬ್ವಿಯಸ್ಲಿ ಇದು ಡಿಸ್ಟೆನ್ಸ್ ನಮಗೆ ಅವರೇ ಕೊಟ್ಬಿಟ್ಟಿದ್ದಾರೆ, 30 ಕಿಲೋಮೀಟರ್ ಟ್ರಾವೆಲ್ ಆಗ್ತಾ ಇದೆ. ಓಕೆ, ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಡೌನ್ ಸ್ಟ್ರೀಮ್. ಇವಾಗ ನೋಡಿ ಬೋಟ್ದು ಸ್ಪೀಡ್ ಏನು ತೊಗೊಂಡಿದ್ದೀವಿ ನಾವು, ಎಕ್ಸ. ಸೊ ಇದು ಬೋಟ್ದು ಸ್ಪೀಡ್ ಎಕ್ಸ್. ಓಕೆ, ಸೊ ನಮ್ಮ ಸ್ಪೀಡ್ ಏನಾಗುತ್ತೆ, ಸ್ಪೀಡ್ ನೋಡಿ,
ಬೋಟ್ ಸ್ಪೀಡ್ ಎಕ್ಸ್. ಇವಾಗ ಬೋಟ್ ಆಬ್ವಿಯಸ್ಲಿ ಡೌನ್ ಸ್ಟ್ರೀಮ್ ಟ್ರಾವೆಲ್ ಆಗ್ತಾ ಇದ್ರೆ ಏನರ್ಥ, ಈ ವಾಟರ್ದು ಫ್ಲೋ ಏನಿದೆಯೋ ಅದು ಆ್ಯಡ್ ಅಪ್ ಆಗುತ್ತೆ. ಇವಾಗ ನೀವೇ ನೋಡಿ, ಒಂದು ಎಕ್ಸಾಂಪಲ್ ನೋಡಿ, ನೀವೇ ತಗೊಂಡು ನೋಡಿ, ಸೈಕಲ್ ಓಡಿಸ್ತಾ ಇರ್ತೀರಾ, ಡೌನ್ ಬಂದಾಗ ಏನು ಪೆಡಲ್ ಹೊಡಿತೀರಾ? ಇಲ್ಲ ತಾನೆ. ಡೌನ್ ಬಂದ ತಕ್ಷಣ ಆಬ್ವಿಯಸ್ಲಿ ಪೆಡಲ್ ಬಿಟ್ಬಿಡ್ತೀವಿ, ಪೆಡಲ್ ಹೊಡಿಯೋದು ಬಿಟ್ಬಿಡ್ತೀವಿ, ಅದು ಆರಾಮ್ಸಾಗಿ ಫ್ರೀಯಾಗಿ ಟ್ರಾವೆಲ್ ಆಗ್ತಾ ಇರುತ್ತೆ. ಅದೇ ರೀತಿ ಸೊ ಇಲ್ಲಿ ಬೋಟ್ದು ಆಬ್ವಿಯಸ್ಲಿ ಸ್ಪೀಡ್ ಇದೆ. ಓಕೆ, ಸಪೋಸ್ ತೊಗೊಳ್ಳಿ, ಇಲ್ಲಿಂದ ಎಲ್ಲೋ ಯಾವುದೋ ಒಂದು ಪಾಯಿಂಟಿಂದ ಬರ್ತಾ ಇದೆ ಟ್ರಾವೆಲ್ ಆಗಿಬಿಟ್ಟು ಇಲ್ಲಿ ಡೌನ್ ಸ್ಟ್ರೀಮ್ ಬಂತು. ಸೊ ಬೋಟ್ ಸ್ಪೀಡ್ ಎಕ್ಸ್, ಇವಾಗ ವಾಟರ್ದು ಆ್ಯಡ್ ಆಗ್ತಾ ಇದೆ, ಯಾಕಂದರೆ ವಾಟರ್ ಡೌನ್ ಸ್ಟ್ರೀಮ್ ಫ್ಲೋ ಆಗ್ತಾ ಇದೆ. ಓಕೆ, ಅದು ಸ್ಪೀಡ್ ಆ್ಯಡ್ ಅಪ್ ಆಗುತ್ತೆ. ಸೊ ಈ ರೀತಿ ಗ್ಯಾಪ್ನ ಇಟ್ಕೊಳ್ಳಿ. ಡೌನ್ ಸ್ಟ್ರೀಮ್ ಇದ್ದಾಗ ಬೋಟ್ ಪ್ಲಸ್ ವಾಟರ್ ಎರಡು ಸ್ಪೀಡ್ ಆ್ಯಡ್ ಆಗುತ್ತೆ, ಟೋಟಲ್ ಸ್ಪೀಡ್ ಆಗೋದು. ಸೊ ಸ್ಪೀಡ್ ಏನಾಯಿತು, ಎಕ್ಸ್ ಬೋಟ್ದು ಪ್ಲಸ್ ವಾಟರ್ದು ಆ್ಯಡ್ ಆಗುತ್ತೆ. ಸೊ ವಾಟರ್ದು ಎಷ್ಟು, ಎಕ್ಸ್ ಪ್ಲಸ್ 5, ಯೂನಿಟ್ ಬರೀಬೇಕು ಕಿಲೋಮೀಟರ್ ಪರ್ ಅವರ್. ಓಕೆ, ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಇಲ್ಲಿ ನಾವು ಸ್ಪೀಡ್ ಬರ್ಕೊಂಡಿದ್ದೀವಿ, ನೆಕ್ಸ್ಟ್ ನಾವು ಟೈಮ್ ಬರ್ಕೋಬೇಕು. ಕರೆಕ್ಟಾ? ಯಾಕಂದರೆ ಟೈಮಲ್ಲಿ ನಮ್ಮ ಟೈಮ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ, ಟೋಟಲ್ ಟೈಮ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ. ಸ್ಪೀಡ್ ಕೊಟ್ಟಿದ್ರೆ ಸ್ಪೀಡ್ ಬರ್ಕೊಳ್ಳಿ. ಓಕೆ, ಇಲ್ಲಿ ನಮಗೆ ಟೈಮ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಟೈಮಿಗೆ ಮಾತ್ರ ಈಕ್ವೇಟ್ ಮಾಡ್ಕೋತೀವಿ. ಸೊ ಟೈಮ್ ಏನಾಗುತ್ತೆ, ಸೊ ಇಲ್ಲಿ ನೋಡಿ ನಮಗೊಂದು ಬೇಸಿಕ್ ಈಕ್ವೇಷನ್ ಗೊತ್ತಿದೆಯಾ, ಏನದು? ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಕರೆಕ್ಟಾ? ಸೊ ನಾವು ಟೈಮ್ಗೆ ಹೆಂಗೆ ಬರಿಬೋದು? ಟೈಮ್ ವಿಲ್ ಬಿ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ಡಿಸ್ಟೆನ್ಸ್ ಎಷ್ಟು? 30 ಕಿಲೋಮೀಟರ್ ಬೈ ಸ್ಪೀಡ್, ದಟ್ ಈಸ್ ಎಕ್ಸ್ ಪ್ಲಸ್ 5. ಸೊ ಟೈಮ್ ಯಾವತ್ತಿದ್ರು ಅವರ್ಸಲ್ಲಿರುತ್ತೆ. ಓಕೆ, ಇದನ್ನು T1 ಅಂತ ಬರ್ಕೊಳ್ಳೋಣ, T1 ಅಂತ ಡಿನೋಟ್ ಮಾಡ್ಕೊಂಡಿರೋಣ. ಓಕೆ, ಸೊ ಡೌನ್ ಸ್ಟ್ರೀಮ್ ಕೇಸ್ ಮುಗೀತು. ನೆಕ್ಸ್ಟ್ ಕೇಸ್ 2. ನಾವು ಕೇಸ್ 2 ಅಪ್ಸ್ಟ್ರೀಮ್ ಬರ್ಕೋಣ. ಕರೆಕ್ಟಾ? ಅಪ್ಸ್ಟ್ರೀಮ್ ಯಾಕೆ, ಅವ್ರೇನು ಹೇಳಿದ್ದಾರೆ? ಫಸ್ಟು ಬೋಟ್ ಡೌನ್ ಸ್ಟ್ರೀಮ್ ಹೋಗಿ ತಿರ್ಗಾ ಅಗೈನ್ ರಿಟರ್ನ್ಸ್ ಟು ದಿ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ರಿಟರ್ನ್ಸ್ ಟು ದಿ ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ತಿರ್ಗಾ ಇವಾಗ ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ಬೇಕು ಬೋಟ್. ಕರೆಕ್ಟಾ? ಸೊ ಇವಾಗ ತಿರ್ಗಾ ಒಂದು ಫಿಗರ್ ಬಿಡಿಸ್ಕೊಳ್ಳೋಣ. ಎಕ್ಸಾಂಪಲ್ ಏನು ಫಿಗರ್ ಏನು ಬಿಡಿಸೋದು ಬೇಡ, ನಿಮ್ಗೆ ಅರ್ಥ ಆಗುತ್ತಂಗೆ ಅಂದರೆ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಬಿಡಿಸ್ತಾ ಇದ್ದೀನಿ. ಡೈರೆಕ್ಟಾಗಿ ಎಕ್ಸಾಂಪಲ್ ಬರೀರಿ, T1 T2. ಸೊ ಬೋಟ್ ಇಲ್ಲಿದೆ. ಕರೆಕ್ಟಾ? ಇವಾಗ ಇಲ್ಲಿಂದ ಬೋಟ್ ಇಲ್ಲಿಗೆ ಟ್ರಾವೆಲ್ ಆಗಬೇಕು, ಟ್ರಾವೆಲ್ ಮಾಡಿ ಇಲ್ಲಿಗೆ ಬರ್ತಾ ಇದೆ. ಸೊ ಪಾಯಿಂಟ್ ಎ ಇದು ಪಾಯಿಂಟ್ ಬಿ, ಅಂದರೆ ಪಾಯಿಂಟ್ ಬಿ ಪಾಯಿಂಟ್ ಎ, ತಿರ್ಗಾ ಬಿ ಇಂದ ಎಗೆ ಟ್ರಾವೆಲ್ ಆಗ್ತಾ ಇದೆ. ಸೊ ಇಲ್ಲಿ ಏನಾಗುತ್ತೆ, ಡಿಸ್ಟೆನ್ಸ್ ಸೇಮಾ? ಆಬ್ವಿಯಸ್ಲಿ ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ ತಿರ್ಗಾ ಅಷ್ಟೇ ಡಿಸ್ಟೆನ್ಸ್ ಕವರ್ ಮಾಡಬೇಕದು. ಸೊ ಈ ಕೇಸಲ್ಲೂ ಡಿಸ್ಟೆನ್ಸ್ ಏನಾಗುತ್ತೆ, 30 ಕಿಲೋಮೀಟರ್. ಸ್ಪೀಡ್ ಏನಾಗುತ್ತೆ, ಇವಾಗ ಅಬ್ಸರ್ವ್ ಮಾಡಿ, ಸ್ಪೀಡ್ ನೋಡಿ, ಬೋಟ್ದಷ್ಟು ಎಕ್ಸ್ ಕಿಲೋಮೀಟರ್ ಪರ್ ಅವರ್. ಓಕೆ, ವಾಟರ್ದಷ್ಟು 5. ಇವಾಗ ವಾಟರ್ ಎಗೇನ್ಸ್ಟ್ ಫ್ಲೋ ಆಗ್ತಾ ಇದೆ, ಆಪೋಸಿಟ್ ಡೈರೆಕ್ಷನಲ್ಲಿ. ಈ ಕೇಸಲ್ಲಿ ನೋಡಿ, ಯಾವ ಕಡೆ ಬೋಟ್ ಟ್ರಾವೆಲ್ ಆಗ್ತಾ ಇದೆಯೋ ಅದೇ ಕಡೆನೇ ವಾಟರ್ ಫ್ಲೋ ಆಗ್ತಾಯಿದೆ. ಇಲ್ಲಿ ಆಪೋಸಿಟ್ ಬೋಟು ಅಪ್ವರ್ಡ್ಸ್ ಹೋಗಬೇಕು, ಆದರೆ ವಾಟರ್ ಫ್ಲೋ ಆಗ್ತಾ ಇರೋದು ಡೌನ್ವರ್ಡ್ಸ್. ಸೊ ಇಲ್ಲಿ ಡೌನ್ವರ್ಡ್ಸ್ ಅಂದರೆ ಆಪೋಸಿಟ್ ಡೈರೆಕ್ಷನ್ ಇದ್ರೆ ಓದ್ತಿದ್ರು ಮೈನಸ್ ತೊಗೊಳ್ಳಿ. ಸೊ ಬೋಟ್ದಷ್ಟು ಎಕ್ಸ್, ಆಪೋಸಿಟಲ್ಲಿ ಯಾವ್ದು ಬರ್ತಾ ಇರೋದು ವಾಟರ್, ಆಪೋಸಿಟಲ್ಲಿ ಯಾವ್ದು ಬರ್ತಾ ಇರೋದು ಅದನ್ನು ಮೈನಸಲ್ಲಿ ತಗೋತೀವಿ, ಎಕ್ಸ್ ಮೈನಸ್ 5 ಕಿಲೋಮೀಟರ್ ಪರ್ ಅವರ್. ಓಕೆ, ಈ ಟ್ರಿಕ್ಸ್ನ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ನೀವು ಕ್ವಶನ್ನ ಅರ್ಥ ಮಾಡ್ಕೊಂಡ್ರೆ ನಾನು ಹೇಳ್ತೀನಿ ನೋಡಿ, ಯಾವುದೇ ಪ್ರಾಬ್ಲಮ್ ಆಗಬೇಕಾದ್ರೂ ನೀವು ಕ್ರ್ಯಾಕ್ ಮಾಡ್ತೀರಾ. ಪ್ರಾಬ್ಲಮ್ನ ಫುಲ್ಲು ಮುಳುಗ್ಬಿಡಿ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ T2. ಓಕೆ, ಇವಾಗ T2 ಹೆಂಗೆ ಬರೀಬೋದು? ಸೇಮ್ ಲಾಜಿಕ್, ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಡಿಸ್ಟೆನ್ಸ್ ಬೈ ಸ್ಪೀಡ್, ಎಕ್ಸ್ ಮೈನಸ್ 5 ಕಿಲೋಮೀಟರ್ ಪರ್ ಅವರ್. ಅವರ್ಸಲ್ಲಿರುತ್ತೆ. ಓಕೆ, ಸೊ ಡೌನ್ ಸ್ಟ್ರೀಮ್ ಆಯಿತು, ಅಪ್ ಸ್ಟ್ರೀಮ್ ಆಗಿದೆ, ಎರಡು ಕೇಸ್ ಮುಗಿದಿದೆ. ನಮ್ಗೆ ಇನ್ನೊಂದು ಹಿಂಟ್ ಕೊಟ್ಟಿದ್ದಾರೆ, ಏನು? ಡೌನ್ ಸ್ಟ್ರೀಮ್ ಹೋಗಾಯ್ತು ಬೋಟ್, ಅಪ್ ಸ್ಟ್ರೀಮ್ ಬಂದಾಯಿತು. ಎರಡು ಆಗೋದಕ್ಕೆ ಎಷ್ಟು ತಗೋತಾ ಇದೆ? 4 hours and 30 minutes. ಓಕೆ, ಈ ಹಿಂಟ್ನ ಇವಾಗ ಯೂಸ್ ಮಾಡ್ಬೇಕು ನಾವು. ಓಕೆ, ಇವಾಗ ಓಕೆ, ಸೊ ಟೈಮ್ ಟೇಕನ್ ವೈಲ್ ಡೌನ್ ಸ್ಟ್ರೀಮಲ್ಲಿ ಎಷ್ಟು ಟೈಮ್ ತಗೋತಾ ಇದೆಯೋ ಪ್ಲಸ್ ಟೈಮ್ ಟೇಕನ್ ವೈಲ್ ಅಪ್ ಸ್ಟ್ರೀಮ್, ತಿರ್ಗಾ ಬೋಟ್ ಮೇಲೆ ಹೋಗೋದಕ್ಕೆ ಎಷ್ಟು ಟೈಮ್ ತಗೋತಾ ಇದೆಯೋ, ಎರಡು ಸೇರಿ ಎರಡು ಪ್ರೋಸೆಸ್ ಆಗೋದಕ್ಕೆ ಎಷ್ಟು ಟೈಮ್ ತಗೋತಾ ಇದೆ? 4 hours and 30 minutes. ಅದನ್ನ ಹೆಂಗೆ ಬರಿಬೋದು ನಾವು? ಸ್ಟ್ಯಾಂಡರ್ಡ್ ಅವರ್ಸಲ್ಲೇ ಬರೀಬೇಕು. ಸೊ 4 hours, ಓಕೆ, 4 hours 30 minutes ನಾನು ಹಿಂಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಚೇಂಜ್ ಮಾಡ್ತೀನಿ ನೋಡಿ. ಟೈಮ್ ಟೇಕನ್ ವೈಲ್ ಗೋಯಿಂಗ್ ಡೌನ್ ಸ್ಟ್ರೀಮ್. ಓಕೆ, ಅದೇನಾಯಿತು ನಮ್ಮ T1 ಪ್ಲಸ್ T2
ಇಸ್ ಈಕ್ವಲ್ ಟು 4 hours ಹಂಗೆ ಇರಲಿ. 30 minutesನ ಅವರ್ಸಲ್ಲಿ ಹೆಂಗೆ ಕನ್ವರ್ಟ್ ಮಾಡೋದು ಅಂದರೆ 4.5 hours. ಸೊ 4.5 hours ಈ ರೀತಿ ಚೇಂಜ್ ಮಾಡ್ಕೋತೀವಿ. ನೆಕ್ಸ್ಟ್ T1 ಟೈಮ್ ಟೇಕನ್ ವೈಲ್ ಡೌನ್ ಸ್ಟ್ರೀಮ್ 30 by x plus 5. ಸೊ 30 divided by x plus 5 ಪ್ಲಸ್ T2 ಏನು 30 by x minus 5 is equal to ಇನ್ನು ಕನ್ವರ್ಟ್ ಮಾಡ್ಕೊಳ್ಳಿ. 4 2 8, 8 plus 1 9/2. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ತುಂಬ ವೇಸಲ್ಲಿ ಸಾಲ್ವ್ ಮಾಡಬೇಕಪ್ಪ. ನಿಮ್ಗೆ ಯಾವ ರೀತಿ ಅನ್ಸುತ್ತೋ ಸಾಲ್ವ್ ಮಾಡಿ. ಓಕೆ, ನಾನೊಂದು ಈಸಿಯೆಸ್ಟ್ ವೇ ಅಂದರೆ ನಾನು ಯಾವ ರೀತಿ ಸಾಲ್ವ್ ಮಾಡ್ತೀನಿ ನೋಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲೇನು ಮಾಡ್ಬೋದು, 30 ಮತ್ತು ಇಲ್ಲೂ 30 ಇದೆ, ನಾನು 30 ಕಾಮನ್ ತೆಗೆದುಬಿಡ್ತೀನಿ. 30 ಕಾಮನ್ ತೆಗೆದುಬಿಟ್ರೆ ಉಳಿದಿದ್ದೇನು, ಇಲ್ಲಿ 1 by x plus 5 ಪ್ಲಸ್ 1 by x minus 5 is equal to 9/2. ಓಕೆ, ನೆಕ್ಸ್ಟ್ ಇಲ್ಲಿ ಏನು ಮಾಡ್ಬೋದು, 30 ಆ್ಯಸ್ ಇಟ್ ಈಸ್ ಹಂಗೆ ಇಟ್ಕೊಂಡಿರಿ. ಎಕ್ಸ್ ಪ್ಲಸ್ 5 ಎಕ್ಸ್ ಮೈನಸ್ 5. ಸೊ ಎರಡರಲ್ಲಿ ಇಲ್ಲಿ ನಾನು ಎಲ್ ಸಿ ಎಮ್ ತೆಗೆದ್ರೆ ಸೊ ಏನು ಸಿಗುತ್ತೆ ನನಗೆ, ಎಕ್ಸ್ ಪ್ಲಸ್ 5 ಎಕ್ಸ್ ಮೈನಸ್ 5 ವಿಲ್ ಬಿ ದ ಎಲ್ ಸಿ ಎಮ್. ಓಕೆ, ನೆಕ್ಸ್ಟ್ ಇಲ್ಲಿ ಎಕ್ಸ್ ಪ್ಲಸ್ 5 ಕ್ಯಾನ್ಸಲ್, ಉಳಿದಿದ್ದು ಎಕ್ಸ್ ಮೈನಸ್ 5 ಪ್ಲಸ್ ಇಲ್ಲಿ ಎಕ್ಸ್ ಮೈನಸ್ 5 ಕ್ಯಾನ್ಸಲ್. ಸೊ ಉಳಿದಿದ್ದು ಎಕ್ಸ್ ಪ್ಲಸ್ 5 is equal to 9/2. ಓಕೆ, ಸೊ ಇಲ್ಲಿ ಮೈನಸ್ 5 ಪ್ಲಸ್ 5 ಕ್ಯಾನ್ಸಲ್. 30 ಇಂಟು ಎಕ್ಸ್ ಪ್ಲಸ್ ಎಕ್ಸ್ 2x ಡಿವೈಡೆಡ್ ಬೈ, ಇಲ್ಲಿ ನೋಡಿ ಯಾವ ಫಾರ್ಮಲ್ಲಿ ಇದೆ, a ಪ್ಲಸ್ ಬಿ a ಮೈನಸ್ ಬಿ, ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ದಟ್ ಈಸ್ 5 ಸ್ಕ್ವೇರ್. ಸೊ 5 5s are 25. ನಾನು ಡೈರೆಕ್ಟಾಗಿ ಬರಿತಾ ಇದ್ದೀನಿ. ಐ ಹೋಪ್ ಸೊ ನಿಮಗೆಲ್ಲ ಅರ್ಥ ಆಗಿದೆ. ಸೊ 9/2. ಓಕೆ, ನೆಕ್ಸ್ಟ್ ಇಲ್ಲಿ ಏನು ಮಾಡ್ಬೋದು ನೋಡಿ, ನೆಕ್ಸ್ಟ್ ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದಾ, ಇಲ್ಲಿ 3 3s are 9, 3 1s are 3. ಓಕೆ, 0. ನೆಕ್ಸ್ಟ್ ಈ 10ನ ಈ ಸೈಡ್ ಕರ್ಕೊಬನ್ನಿ. ಸೊ 10ನ ಇಲ್ಲಿ ಕರ್ಕೊಬಂದರೆ 10 2s are 20 ಆಗಿಬಿಡುತ್ತೆ. ಸೊ ರಿಮೈನಿಂಗ್ 2x by x square minus 25 is equal to 10 2s are 20. ಸೊ ಮೇಲ್ಗಡೆ 3 ಇದೆ, 10 2s are 20. ಸೊ ನೀವಾಗ ಕ್ರಾಸ್ ಮಲ್ಟಿಪ್ಲೈ, ಇಲ್ಲಿ ನೋಡಿ 3 ಇಂಟು ಮಲ್ಟಿಪ್ಲೈ ಮಾಡಿ, 3 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 25 is equal to 20 into 2, 20 into 2x. ಸೊ 3 ಇಂಟು ಎಕ್ಸ್ ಸ್ಕ್ವೇರ್ 3x ಸ್ಕ್ವೇರ್ ಮೈನಸ್ 25 3s are, ಸೊ 25ನ 3 ಟೈಮ್ಸ್ ಹಾಕಿದ್ರೆ 50 75 ಆಗುತ್ತೆ. ನೆಕ್ಸ್ಟ್ 2 2s are 4 1 0 x. ಓಕೆ, 22s are 40x. ಸೊ ಇವಾಗ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಬರ್ತಾ ಇದೆ. ಕ್ವಾಡ್ರಾಟಿಕ್ ಇಕ್ವೇಷನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಏನು, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಸೊ ಆ ಫಾರ್ಮಲ್ಲಿ ಬರ್ಕೋಬೇಕು. ಎಕ್ಸ್ ಸ್ಕ್ವೇರ್, ನೆಕ್ಸ್ಟ್ ಎಕ್ಸ್ ಟರ್ಮ್ ಇದು ಪ್ಲಸ್ ಇದೆ, ಈ ಸೈಡ್ ಬಂದರೆ ಮೈನಸ್ 40x, ಇದು ಆ್ಯಸ್ ಇಟ್ ಈಸ್ ಮೈನಸ್ 75 is equal to 0. ಇವಾಗ ಇದೊಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಬಂತು. ಇದನ್ನ ಸಾಲ್ವ್ ಮಾಡಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಸಿಕ್ಕಿದ್ರೆ ಏನರ್ಥ, ನಮಗೆ ಸ್ಪೀಡ್ ಆಫ್ ದಿ ಮೋಟರ್ ಬೋಟ್ ಸಿಕ್ಕಿದೆ ಅಂತ ಅರ್ಥ. ಸೊ ಸಾಲ್ವ್ ಮಾಡಬೇಕು ಇದನ್ನು. ಸೊ ಹೆಂಗೆ ಸಾಲ್ವ್ ಮಾಡೋದು, ಫಸ್ಟ್ ಇಲ್ಲಿ ಫ್ಯಾಕ್ಟರ್ಸ್ ಹುಡ್ಕೋಣ, ಏನೇನು ಫ್ಯಾಕ್ಟರ್ಸ್ ಇದೆ. ಓಕೆ, ಸೊ 75ಗೆ ಫಸ್ಟ್ ಫ್ಯಾಕ್ಟರ್ಸ್ ಮಾಡ್ಕೋಣ. ಸಾರಿ 75 3s ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ 75 3s ಎಷ್ಟು ಬರುತ್ತೆ, 5 3s are 15. ಓಕೆ, ಸೊ 7 3s are 21, 21 plus 1 22. ಸೊ 225. now we have to take factors for 225. ಸೊ 2 ಅಲ್ಲಿ ಆಗಲ್ಲ, 3 ಅಲ್ಲಿ ಆಗುತ್ತೆ. 3 7s are 21, 3 5s are 15, 3 2s are 6, 3 5s are 15, 5 5s are 25, 5 1s are 5. ಓಕೆ, ಸೊ ಇಲ್ಲಿ ಫ್ಯಾಕ್ಟರ್ಸ್ ಮಾಡಿದ್ಮೇಲೆ ನಾವೇನು ನೋಡ್ಬೇಕು, ಇಲ್ಲಿ ನಮಗೆ -40 ಆನ್ಸರ್ ಬರಬೇಕು. ಸೊ ಏನು ಎರಡು ಫ್ಯಾಕ್ಟರ್ಸ್ ಏನು ತೊಗೋಬೋದು ನಾವು, ಎರಡು ಫ್ಯಾಕ್ಟರ್ಸ್ ಏನು ತೊಗೋಬೋದು ಅಂದರೆ ನೋಡಿ, 3 3s are 9, 9 5s are 45, ಒಂದು 45 ಇನ್ನೊಂದು 5 ಎಕ್ಸ್ ಎಕ್ಸ್. ಇವಾಗ ಸೈನ್ ನೋಡ್ಬೇಕು ನಾವು, 45 5 ಹೋದರೆ 40. ಸೊ ಆಬ್ವಿಯಸ್ಲಿ ಬಿಗ್ಗರ್ ನಂಬರ್ ಇದು ಕೊಟ್ಬಿಡೋಣ. ಇವಾಗ ನೋಡಿ -40 + 5. ಸೊ 45 5 ಹೋದರೆ 40 ಬರುತ್ತೆ, ಬಿಗರ್ ನಂಬರ್ ಮೈನಸ್. ಸೊ ಈ ರೀತಿ ನಾವು ಫ್ಯಾಕ್ಟರ್ಸ್ ಹುಡ್ಕೊಂಡಿದ್ದೀವಿ. ಇವಾಗ ಸಾಲ್ವ್ ಮಾಡೋಣ.
ಸೊ 3x² ಈ -40x ವರೆಗೂ -40x ಬದಲು ಏನು ಬರಿತೀವಿ, -45x ಪ್ಲಸ್ 5x ಮೈನಸ್ 75 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಜೋಡಿ ಮಾಡ್ಕೋತೀವಿ. ಓಕೆ, ನಿಮ್ಗೆ ಗೊತ್ತಿರಬೇಕು, ಎ ಸ್ಟ್ಯಾಂಡರ್ಡ್ ಕಲ್ತಿರ್ತೀರಾ. ಓಕೆ, ಗ್ರೂಪಿಂಗ್ ಮಾಡ್ಕೋತೀವಿ. ಸೊ ಇಲ್ಲಿ ಕಾಮನ್ ತೆಗಿದ್ದೀವಿ 3 and 45. ಸೊ 3 and 45 3 ಕಾಮನ್, ಅಂದರೆ ಅದೇ ಚಿಕ್ಕದಿರೋದು ಲೀಸ್ಟ್. ನೆಕ್ಸ್ಟ್ x² ಆ್ಯಂಡ್ x ಅಲ್ಲಿ ಯಾವ ಚಿಕ್ಕದು x. ಸೊ ಕಾಮನ್ ತೆಗೆದಾಯಿತು. 3 1 3 x ಕ್ಯಾನ್ಸಲ್ ಆಯಿತು. ಸೊ x ಉಳಿದಿದೆ ಮೈನಸ್ 3 1 3 ರಿಮೈನಿಂಗ್ 1 3 5 15 x ಕಾಮನ್ ತೆಗೆದಿದ್ದೀವಿ. ಸೊ ಅದು ಬರೆಯೋಂಗಿಲ್ಲ. ಪ್ಲಸ್ 5 and 75 ಅಲ್ಲಿ ಚಿಕ್ಕದು 5 x ಇದೆ, ಇಲ್ಲಿಲ್ಲ. ಸೊ ಬರೀ 5 ಮಾತ್ರ ಕಾಮನ್. 5 1 5 ರಿಮೈನಿಂಗ್ x ಪ್ಲಸ್ ಇಂಟು ಮೈನಸ್ ಮೈನಸ್ 5 1 5 2 ರಿಮೈನಿಂಗ್ 5 5. ಸೊ x minus 15 x minus 15. So I'll take x minus 15 as common. So remaining will be 3x, ಇದು ವ್ಯಾನಿಷ್ ಆಯಿತು. ಸೊ 3x ಪ್ಲಸ್ 5 ಇದು ಹೊಟ್ಟೋಯ್ತಿದ್ದು. ಸೊ ಇವಾಗ x minus 15 should be equal to 0. ಓಕೆ, ಸೊ x will be equal to, ಇದು ಆ ಸೈಡ್ ಹೋದರೆ ಪ್ಲಸ್ 15. ಸೊ ಒಂದು ಕೇಸ್ ನಮ್ಗೆ ಆನ್ಸರ್ ಬಂದಿದೆ. ಇನ್ನೊಂದು ಕೇಸ್ ನೋಡೋಣ. 3x ಪ್ಲಸ್ 5 is equal to 0. 3x is equal to minus 5. x is equal to minus 5 divided by 3. ಸೊ ನೆಗೆಟಿವ್ ಬರ್ತಾ ಇದೆ. ಸೊ ನೆಗೆಟಿವ್ನ ಯಾವತ್ತಿದ್ರೂ ಕನ್ಸಿಡರ್ ಮಾಡಬಾರ್ದು, ಯಾಕಂದರೆ ಸ್ಪೀಡ್ ಕೆ ನಾಟ್ ಬಿ ನೆಗೆಟಿವ್. ಓಕೆ, ಸೊ ಏನು ಮಾಡ್ತೀವಿ, ಕನ್ಕ್ಲೂಡ್ ಮಾಡ್ತೀವಿ. ದೇರ್ಫೋರ್ ದ ಸ್ಪೀಡ್ ಆಫ್ ದಿ ಮೋಟರ್ ಬೋಟ್ in a still water is 15 km/h. ಇದು ಬರೀರಿ, ಫೈನಲ್ ಆನ್ಸರ್ ಇದೆ. ಸೊ ಒಂದ್ಸಲಿ ಕಂಡೀಷನ್ ಚೆಕ್ ಮಾಡಬೇಕು. ಓಕೆ, ಏನು ಕಂಡೀಷನ್ ಹೇಳ್ತಾರೆ ಅದೊಂದ್ಸಲಿ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತ ನೋಡೋಣ. ಏನು ಹೇಳ್ತಾ ಇದ್ರು ಕಂಡೀಷನು, ಮೋಟರ್ ಬೋಟ್ ಡೌನ್ ಸ್ಟ್ರೀಮ್ 30 km ಹೋಗ್ತಾ ಇದೆ, ಅಗೇನ್ 30 km ಬರ್ತಾ ಇದೆ. ಅದೆರಡು ಆಗೋದಕ್ಕೆ ಎಷ್ಟು ಟೋಟಲ್ ಟೈಮ್ 4 hours 30 minutes ತಗೋತಾ ಇದೆ. ಸೊ ಆ್ಯಕ್ಚುಲಾಗಿ ತಗೋತಾ ಇದೆಯಾ ಒಂದ್ಸಲಿ ಚೆಕ್ ಮಾಡಿ ನೋಡಬೇಕು. ಓಕೆ, ಸೊ ಒಂದ್ಸಲಿ ವೆರಿಫೈ ಮಾಡಿ ನೋಡೋಣ. ನೋಡಿ, ಎರಡು ಸೇರಿದ್ರೆ ನಮಗೆ 4 hours 30 minutes ಬರ್ತಾ ಇದೆಯಾ. ಸೊ T1 ಪ್ಲಸ್ T2 ಅದೆರಡು ಸೇರಿ 4 hours 30 minutes ಬರ್ತಾ ಇದೆಯಾ ಅಂತ ಚೆಕ್ ಮಾಡಬೇಕು. ಸೊ T1 ಎಷ್ಟು ನಮ್ಮ ಕೇಸಲ್ಲಿ 30/x ಪ್ಲಸ್ 5. ಸೊ ಇಲ್ಲಿ x ನಮ್ಗೆ ಎಷ್ಟು ಬಂತು 15. 15 ಪ್ಲಸ್ 5 ಪ್ಲಸ್ 30/15 minus 5. So 30/15 plus 5, that is 20, plus 30/15 minus 5, that is 10. Okay, so 0 0 cancel, 0 0 cancel, remaining 3/2 plus 3/1. So LCM is 2. Okay, so ಇಲ್ಲಿ ಏನು ಉಳಿತು, ಇಲ್ಲಿ 2 cancel ಆದರೆ 3 plus 3 2 is 6. ಎಷ್ಟು 3 6 plus 3 9 9/2. ಸೊ ಬರ್ತಾ ಇದೆಯಾ 9/2 ಬರ್ತಾ ಇದೆಯಲ್ಲ ಇಲ್ಲಿ. ಸೊ ಏನು ವೆರಿಫೈ ಏನು ಮಾಡಿ ತೋರಿಸ್ಬೇಕಂತ ಏನಿಲ್ಲ. ಓಕೆ, ಸೊ ನಿಮ್ಗೆ ಅರ್ಥ ಆಗಲಿ ಅಂತ ಯಾವ ರೀತಿ ಪ್ರಾಬ್ಲಮ್ಸ್ ಇದೆ. ಒಂದು ಪ್ರಾಬ್ಲಮ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ರಿಮೈನಿಂಗ್ ನೀವೇ ಸಾಲ್ವ್ ಮಾಡ್ತೀರ. ಓಕೆ, ಐ ಹೋಪ್ ಸೊ ನಿಮ್ಗೆ ಅರ್ಥ ಆಗಿದೆ. ಇನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಇನ್ನೂ ರಿಮೈನಿಂಗ್ 1 2 to 3 ಪ್ರಾಬ್ಲಮ್ಸ್ ಮಾಡಿಸ್ತೀನಿ ಇದ್ರ ಮೇಲೆ. ಓಕೆ, ಆದರೆ ಅದನ್ನ ಸ್ವಲ್ಪ ಕ್ವಿಕ್ ಅಂದರೆ ಫಾಸ್ಟಾಗಿ ಮಾಡಿಸ್ತೀನಿ, ಯಾಕಂದರೆ ಇದು ಕಂಪ್ಲೀಟಾಗಿ ನಾನು ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಡೈರೆಕ್ಟಾಗಿ ಕೆಲವು ಸಿಚುವೇಷನ್ಸ್ ಡೈರೆಕ್ಟಾಗಿ ಬರೀತೀನಿ. ಓಕೆ, ಸೊ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದರೆ ಓಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಓಕೆ, ಅಪ್ಕಮಿಂಗ್ ವೀಡಿಯೋಸಲ್ಲಿ ತುಂಬ ಟಾಪಿಕ್ಸ್ ಮೇಲೆ ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು.